ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ನಾವು ಈ ಒಂದು HK ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನಡೆದಿರ್ತಕ್ಕಂಥ ಒಂದು CTA ಎಕ್ಸಾಮ್ ಏನಿದೆ ಅದರ ಒಂದು ಅನಾಲಿಸಿಸ್ ಅನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ನಾವು ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಮೇಜರ್ ಆಗಿ ಪಾಲಿಟಿ ಆಗಿರ್ಬೋದು, ಲ್ಯಾಂಡ್ ರಿಫಾರ್ಮ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಎನ್ವೈರನ್ಮೆಂಟ್ ಅಂಡ್ ಎಕೋಲಜಿ ಸಂಬಂಧಪಟ್ಟಂತ ಕ್ವೆಶನ್ಸು ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದಾವೆ, ಕೀ ಟೇಕ್ ಅವೇಸ್ ಏನಿದಾವೆ, ಯಾವ ರೀತಿ ನೀವು ರಿವಿಷನ್ ಮಾಡಬೇಕಾದ್ರೆ ಈ ಟಾಪಿಕ್ಸ್ ಮೇಲೆ ಮೇಜರ್ ಫೋಕಸ್ ಅನ್ನ ಮಾಡ್ಕೋಬೇಕಾಗತ್ತೆ. ದಟ್ ಮೇ ಬಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಆಗಿರ್ಬೋದು, ಕಮಿಟೀಸ್ ಆಗಿರ್ಬೋದು, ರೈಟ್. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ದೇವಾಲಯಗಳಾಗಿರ್ಬೋದು, ಪ್ರಮುಖ ಯುದ್ಧಗಳಾಗಿರ್ಬೋದು. ಓಕೆ, ಸೊ ಇದೆಲ್ಲ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಅದನ್ನ ನೋಡಿರ್ತಕ್ಕಂಥದ್ದಿದೆ. ಸೊ ಇವತ್ತು ನಮಗೆ ಈ ಒಂದು ಪಾರ್ಟ್ 3 ವಿಡಿಯೋದಲ್ಲಿ ಮಿಕ್ಕಿರ್ತಕ್ಕಂಥ ಸಬ್ಜೆಕ್ಟ್ಸ್ ಏನಿದಾವೆ, ರೈಟ್. ಸೊ ಸೋಷಿಯಾಲಜಿ ಮತ್ತೆ ಮತ್ತೊಂದು ಸಬ್ಜೆಕ್ಟ್ಸ್ ಬಗ್ಗೆ ನಾವಿಲ್ಲಿ ವಿಶೇಷವಾಗಿ ಗಮನವನ್ನ ಹರಿಸೋಣ. ಸೊ ವೆಲ್ಕಮ್ ಟು ದಿ ಸೆಷನ್. ಸೊ ಟುಡೇ ವಿ ಆರ್ ಲುಕಿಂಗ್ ಇನ್ ಟು ದಿ ಆಸ್ಪೆಕ್ಟ್ಸ್ ರಿಗಾರ್ಡಿಂಗ್ ಸೋಷಿಯಾಲಜಿ. ಸೊ ಯಾಕೆಂದ್ರೆ ನಿಮಗೆ ಸಮಾಜಶಾಸ್ತ್ರ ಅಂತ ಬಂದಾಗ ತುಂಬಾ ಓಪನ್ ಆಗಿರ್ತಕ್ಕಂಥ ಏರಿಯಾ ಇದು. ಯಾಕೆಂದ್ರೆ ಕ್ವಶನ್ಸು ನಿಮಗೆ ಮ್ಯಾಕ್ಸಿಮಮ್ ಆಗಿ ಸೆಕೆಂಡ್ PUC ಮತ್ತೆ ಫಸ್ಟ್ PUC ಬುಕ್ಸ್ ಇಂದಾನೆ ಕೇಳಿರ್ತಕ್ಕಂಥದ್ದಿದೆ. ಸೊ ಉದಾಹರಣೆಗೆ ಜಾತಿ ವ್ಯವಸ್ಥೆ ಬಗ್ಗೆ ಆಗಿರಬಹುದು, ರೈಟ್. ಸೊ ಇಲ್ಲ ಅಂತಂದ್ರೆ ಯಾವ ಒಂದು ರಾಜ್ಯದಲ್ಲಿ ಯಾವ ಒಂದು ಕಮ್ಯುನಿಟಿ ಡಾಮಿನೇಟಿಂಗ್ ಇದೆ, ಮ್ಯಾಚ್ ದ ಫಾಲೋವಿಂಗ್ ಎಲ್ಲದನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ಲಿಂಗಾಯತ್ಸ್ ಅಂಡ್ ಒಕ್ಕಲಿಗಾಸ್, ಯಾದವಾಸ್. ಓಕೆ, ಸೊ ತಮಿಳುನಾಡಿನಲ್ಲಿ ಬಂದ್ರೆ ಅಲ್ಲಿ ಯಾವ ರೀತಿ ಬ್ರಾಹ್ಮಿನ್ ಒಂದು ಕಲ್ಚರ್ ಇದೆ. ಓಕೆ, ಸೊ ಇಲ್ಲಮ್ ಅಂತಂದ್ರೆ ಏನು, ಇದು ತುಂಬಾ ಸಲ ಕೇಳಿರ್ತಕ್ಕಂಥದ್ದಿದೆ. ಸೊ ಮೆಟ್ರಿಯಾರ್ಕಲ್ ಸೊಸೈಟಿ, ಪ್ಯಾಟ್ರಿಯಾರ್ಕಲ್ ಸೊಸೈಟಿ, ಇದ್ರ ಜೊತೆಗೆ ಪ್ರಮುಖ ನಮ್ಮ ಭಾರತದ ಸೋಷಿಯಾಲಜಿಸ್ಟ್ ಏನಿದ್ದಾರೆ ಅವ್ರು ಬರೆದಿರ್ತಕ್ಕಂಥ ಬುಕ್ಗಳು ಯಾವಿದಾವೆ, ರೈಟ್. ಸೊ ಅದನ್ನು ಹೊರತುಪಡಿಸಿ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡೋದಾದ್ರೆ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಆಗಿರ್ಬೋದು, ಮ್ಯಾಕ್ಸ್ ವೆಬ್ಬರ್, ಎಮೆಲ್ ಡರ್ಕೈಮ್, ಟಾಲ್ಕೋಟ್ ಪಾರ್ಸನ್. ಸೊ ಅವರು ಬರೆದಿರ್ತಕ್ಕಂಥ ಪ್ರಮುಖ ಪುಸ್ತಕಗಳು ಯಾವಿದಾವೆ ಅದನ್ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದಿದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನಮಗೆ ಈ ಒಂದು ಸೋಷಿಯಾಲಜಿ ಒಂದು ಟಾಪಿಕ್ ಏನಿದೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ರೈಟ್. ಅದಾದ್ಮೇಲೆ ಒಂದು ಸಾಮಾಜಿಕ ಬದಲಾವಣೆಗಳು ಯಾವ ರೀತಿ ಆಗಿದೆ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಭಾರತದಲ್ಲಿ ಆಗಿರ್ಬೋದು. ಈ ಒಂದು ಉದಾಹರಣೆಗೆ ಲ್ಯಾಂಡ್ ರಿಫಾರ್ಮ್ಸ್ ಇಂದ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬಿದ್ದಿರೋದಿದೆ, ಅಥವಾ ಒಂದು ಕುಟುಂಬ ವ್ಯವಸ್ಥೆ ಮೇಲೆ ಯಾವ ರೀತಿ ಪರಿಣಾಮ ಬೀರೋದಿದೆ, ಇದೆಲ್ಲ ನಿಮಗೆ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಕ್ವಶನ್ಸ್ ಆಲ್ರೆಡಿ ಕೇಳಿರ್ತಕ್ಕಂಥದ್ದಿದೆ. ಸೊ ಜಸ್ಟ್ ಒಂದು ನಾವು ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ಕೊಳ್ಳೋದಾದ್ರೆ ಜಜ್ಮಾನಿ ಸಿಸ್ಟಮ್ ಅಂದ್ರೆ ಏನು, ಅದು ಯಾವ್ದಕ್ಕೆ ಸಂಬಂಧಪಟ್ಟಿರೋದಿದೆ, ಕೃಷಿಗೆ ಸಂಬಂಧಪಟ್ಟಿರೋದಿದೆಯಾ ಅಥವಾ ಲೇಬರ್ ಆಕ್ಟಿಗೆ ಸಂಬಂಧಪಟ್ಟಿರೋದಿದೆಯಾ, ಸಾಮಾಜಿಕ ಬದಲಾವಣೆಗೆ ಯಾವ ರೀತಿ ಜಜ್ಮಾನಿ ಸಿಸ್ಟಮ್ ಕಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದಿದೆ, ರೈಟ್. ಸೊ ಯಾರಾದ್ರೂ UPSC ಅಲ್ಲಿ ಸೋಷಿಯಾಲಜಿ ಆಪ್ಷನಲ್ ಏನಾದ್ರು ಓದ್ತಾ ಇದ್ರೆ ಇವೆಲ್ಲ ತುಂಬಾ ಬೇಸಿಕ್ ಆಗಿ ಇದನ್ನ ಓದಿರ್ತೀರಾ. ಸೊ ಜಸ್ಟ್ ಇಲ್ಲಿ CTA ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾದ್ರೆ ತುಂಬಾ ಬೇಸಿಕ್ ಆಗಿ ಒನ್ ಲೈನರ್ ರೀತಿಯಲ್ಲಿ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದಿದೆ. ದ ಕನ್ಸೆಪ್ಟ್ ಆಫ್ ಲಿಟಲ್ ಅಂಡ್ ಗ್ರೇಟ್ ಟ್ರೆಡಿಷನ್ಸ್ ಬೈ ರಾಬರ್ಟ್ ರೆಡ್ಫೀಲ್ಡ್. ಸೊ ಇದು ಕೂಡ ನಿಮಗೆ ಹಿಸ್ಟ್ರಿ NCERT ಕೂಡ ಮೆನ್ಷನ್ ಇದೆ, ಪಾಲಿಟಿ NCERT ಕೂಡ ಮೆನ್ಷನ್ ಇದೆ. ಓಕೆ, ಸೋಷಿಯಾಲಜಿಲ್ ಕೂಡ ಇದು ಮೆನ್ಷನ್ ಇರೋದಿದೆ. ಇಲ್ಲಿ ನಾನು ಒಂದು ಬ್ರಾಡರ್ ಆಸ್ಪೆಕ್ಟ್ಸ್ ಅಲ್ಲಿ ಈ ಸಬ್ಜೆಕ್ಟ್ಸ್ ಅನ್ನ ಡಿವೈಡ್ ಮಾಡಿರ್ತಕ್ಕಂಥದ್ದಿದೆ. ಅಗೇನ್ ಟೈಮ್ ಅಂಡ್ ಅಗೇನ್ ನಾನು ಅದನ್ನೇ ನಿಮಗೆ ರೆಫರ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ಟಾಪಿಕ್ಸ್ ಕೂಡ ಇಂಟರ್ ರಿಲೇಟೆಡ್ ಇದೆ. ನೀವು ಇವಾಗ ಆಲ್ರೆಡಿ ನೋಡ್ದಂಗೆ ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ಎಕನಾಮಿಯಲ್ಲಿ ಇದೆ, ಎಕನಾಮಿಲಿ ಸಂಬಂಧಪಟ್ಟಂತೆ ಜಿಯೋಗ್ರಫಿಲ್ ಇದೆ, ಇವಾಗ ಜಿಯೋಗ್ರಫಿಯಲ್ಲಿ ಸಂಬಂಧಪಟ್ಟಂತೆ ನಿಮಗೆ ಸೋಷಿಯಾಲಜಿಲ್ ಕೂಡ ನಾವು ಇದನ್ನ ಕಾಣಬಹುದು. ಸೊ ಇವಾಗ ರಿವಿಷನ್ ಮಾಡಬೇಕಾದ್ರೆ ಒಂದು ಟಾಪಿಕ್ ಅನ್ನ ನೀವು ಏನಾದ್ರೂ ತಗೊಂಡ್ರೆ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಕೋರ್ಲೇಟ್ ಮಾಡ್ಕೋಬಹುದು, ಆ ರೀತಿ ಅದನ್ನ ಕೋರ್ಲೇಟ್ ಮಾಡ್ಕೊಂಡು ರಿವೈಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಹಬ್ಬಗಳು ಯಾವಿದಾವೆ, ಪ್ರಮುಖ ನೃತ್ಯ ಶೈಲಿಗಳು ಯಾವಿದಾವೆ, ರೈಟ್. ಸೊ ಯಕ್ಷಗಾನ ಆಗಿರ್ಬೋದು ಅಥವಾ ಕರಡಿ ಕುಣಿತ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು. ಓಕೆ, ಸೊ ಈ ಒಂದು ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಯಾವ್ದಿದೆ, ಹುತ್ತರಿ ಹಬ್ಬ ಯಾವ ಒಂದು ಕಮ್ಯುನಿಟಿ ಅವರು ಆಚರಣೆ ಮಾಡ್ತಾರೆ ಅಂತ. ಸೊ ಕೊಡವ ಕಮ್ಯುನಿಟಿ, ಇವಾಗ ಬೆಂಗಳೂರು ಕರಗ ಉತ್ಸವ ಆಗಿರ್ಬೋದು. ಓಕೆ, ಸೊ ಈ ರೀತಿ ವೀರಗಾಸೆ ಯಾವ ಒಂದು ಭಾಗದಲ್ಲಿ, ಕರ್ನಾಟಕದ ಯಾವ ಒಂದು ಜಿಲ್ಲೆಗಳಲ್ಲಿ ಇದನ್ನ ಕಾಣ್ತೀವಿ, ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಟ್ರೈಬ್ಸ್ ಗಳು ಯಾವಿದಾವೆ. ಓಕೆ, ಸೊ ಜೇನು ಕುರುಬ ಬಗ್ಗೆ ಆಗಿರ್ಬೋದು, ಅಥವಾ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಿದ್ಧಿಗಳ ಬಗ್ಗೆ ಆಗಿರ್ಬೋದು, ರೈಟ್. ಸೊ ಮಲೆಮಹದೇಶ್ವರ ಬೆಟ್ಟದ ಭಾಗದಲ್ಲಿ ಚಾಮರಾಜನಗರ ಝೋನಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಟ್ರೈಬಲ್ ಪಾಪ್ಯುಲೇಷನ್ ಬಗ್ಗೆ ಆಗಿರ್ಬೋದು, ರೈಟ್. ಓವರ್ ಆಲ್ ಆಗಿ ನಾವು ಇಂಡಿಯಾದಲ್ಲಿ ನೋಡೋದಾದ್ರೆ ಗಡ್ಡೀಸು, ಗುಜ್ಜರ್ಸು, ಭೂತಿಯಾಸ್ ಇದೆಲ್ಲ ನಿಮಗೆ ಕ್ಲಾಸ್ 9th ಜಿಯೋಗ್ರಫಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಬಟ್ ಇಲ್ಲಿ ನಾವು ಸೋಷಿಯಾಲಜಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ಬೇಕಾದ್ರೆ ಜಸ್ಟ್ ಅದನ್ನ ಎರಡು ಕೂಡ ನಾವು ಕೋರ್ಲೇಟ್ ಮಾಡಿ ಓದ್ಕೋಬೇಕಾಗತ್ತೆ. ಟ್ರೈಬ್ಸ್ ಆಫ್ ದಿ ವರ್ಲ್ಡ್ ಅಲ್ಲಿ ಬುಷ್ಮೆನ್ ಟ್ರೈಬು, ಬೋರಾ ಟ್ರೈಬು, ಪಿಗ್ಮಿ, ಎಸ್ಕಿಮೋ ಇವೆಲ್ಲ ಯಾವ ಒಂದು ಭಾಗದಲ್ಲಿ ಇರ್ತಾರೆ, ರೈಟ್. ಸೊ ಇದು ನೀವು ಅಗೇನ್
ಮತ್ತು ಇದನ್ನು ಜೋಗ್ರಫಿಯಲ್ಲಿ ಕೂಡ ನೋಡ್ಬೋದು. ನಾವು ಸೋಷಿಯಾಲಜಿ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ ಒಂದು ಸಮಾಜದ ಪದ್ಧತಿ ಯಾವ ರೀತಿ ಇದೆ, ರೈಟ್. ಸೊ ಈ ಒಂದು ಟ್ರೈಬಲ್ ಲೈಫ್ ಕಲ್ಚರಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಏನಿದೆ, ಅವರ ಬೇರೆ ಬೇರೆ ಸಂಸ್ಕೃತಿಗಳು ಯಾವ ರೀತಿ ಇದಾವೆ, ಟೋಟೆನ್ ವರ್ಷಿಪ್ ಅಂತಂದ್ರೆ ಏನು, ರೈಟ್. ಸೊ ಈ ರೀತಿಯಾಗಿ ಹಲವಾರು ವಿಷಯಗಳು ಕೋರ್ಲೇಟ್ ಆಗಿರ್ತಕ್ಕಂಥದ್ದು ಏನಿದೆ ನಾವು ಇದನ್ನು ಇಲ್ಲಿ ಕಾಣಬಹುದು. ಸೊ ಇನ್ನೊಂದು ನಾವು ನೋಡೋದಾದ್ರೆ ಪ್ರಮುಖ ಬುಕ್ಗಳು ಮತ್ತು ಅದನ್ನು ಬರೆದಿರ್ತಕ್ಕಂಥ ಆಥರ್ಗಳು ಯಾರಿದ್ದಾರೆ, ಇಂಡಿಯನ್ ಸೋಷಿಯಾಲಜಿಸ್ಟ್ ಆಗಿರ್ಬೋದು. ಓಕೆ, ಸೊ ನಿಮಗೆ ಕ್ಲಾಸ್ 6 to ಕ್ಲಾಸ್ 10 DSART ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ ಏನಿದೆ ಅದರಲ್ಲೂ ಕೂಡ ನಿಮಗೆ ಸೋಷಿಯಾಲಜಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಇದಾವೆ. ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ಸೊ ಕೇವಲ ಒಂದು ಬುಕ್ಕಿಂದಾನೇ ನಿಮಗೆ 2-3 ಕ್ವೆಶನ್ ಕೇಳಿರ್ತಕ್ಕಂಥದ್ದೆ ಸೋಷಿಯಾಲಜಿ ಮೇಲೆ. ಸೊ ಜಸ್ಟ್ ಅದನ್ನೇ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ಕೊಳ್ಳಿ, ರೈಟ್. ಸೊ ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಹೆಲ್ಪ್ ಕೂಡ ನೀವು ಇಲ್ಲಿ ತಗೋಬಹುದು. ಅದರ ಜೊತೆಗೆ ಜನರಲ್ ಸೈನ್ಸ್ ರಿಲೇಟೆಡ್ ಆಗಿ ನಾವು ನೋಡೋದಾದ್ರೆ, ಸೊ ಜನರಲ್ ಸೈನ್ಸ್ ಅಂತ ಬಂದಾಗ ನಿಮಗೆ ತುಂಬಾ ಡೆಪ್ತ್ ಆಗಿ ಕೇಳ್ತಕ್ಕಂಥ ಸಾಧ್ಯತೆಗಳು, ರೈಟ್. ಅದು ಸ್ವಲ್ಪ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡ್ ಏನಾದರೂ ಸಬ್ಜೆಕ್ಟ್ಸ್ ಇದ್ರೆ ಜನರಲ್ ಸೈನ್ಸ್ ನಿಮಗೆ ಒಂದು ಸ್ವಲ್ಪ ಟಫ್ ಅಂತ ಅನಿಸ್ಬೋದು. ಬಟ್ ಇಲ್ಲಿ ನಾವು ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಕೆಲವೊಂದು ಟಾಪಿಕ್ಸ್ ಮೇಲೆ ಕ್ವೆಶನ್ ಫಿಕ್ಸ್ ಇದಾವೆ. ಉದಾಹರಣೆಗೆ ಫೋಟೋಸಿಂಥಸಿಸ್ ಮೇಲೆ ಫಿಕ್ಸ್ ಇದೆ, ರೈಟ್. ಕ್ಲೋರೋಫಿಲ್ ಯಾವ್ದ್ರಲ್ಲಿ ಇರುತ್ತೆ, ಪತ್ರಹರಿತು ಅಂದ್ರೆ ಏನು, ಓಕೆ, ಸೂರ್ಯ ಶಕ್ತಿಯ ಮೂಲ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಗ್ಲೂಕೋಸ್ ಯಾವುದರಲ್ಲಿ ಏನೋ ಕಾಣಬಹುದು, ಯಾವ ಒಂದು ದೇಹದ ಯಾವ ಒಂದು ಭಾಗದಲ್ಲಿ ಇದು ಸ್ಟೋರ್ ಆಗಿರುತ್ತೆ, ರೇಡಿಯೋ ಆಕ್ಟಿವಿಟಿಯಿಂದ ಏನು ಪರಿಣಾಮ ಬೀರುತ್ತೆ. ಅದಾದಮೇಲೆ ಕೆಲವೊಂದು ಬೇಸಿಕ್ ಡೆಫಿನೇಷನ್ ಇದಾವೆ. ಅಲ್ಟ್ರಾಸೋನ್ ಅಂದ್ರೇನು, ಸೋನಿಕ್ಸ್ ಅಂದ್ರೇನು, ಓಕೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಬರುತ್ತೆ ನಿಮಗೆ ವಿಜ್ಞಾನ. ಸೊ ನಾವು ಏನು ಜನರಲ್ ಸೈನ್ಸ್ ಓದ್ತೀವಿ ಅದರಲ್ಲಿ ನ್ಯೂಟನ್ಸ್ ಲಾ, ಥರ್ಮೋಡೈನಮಿಕ್ಸ್ ಬಗ್ಗೆ, ರೈಟ್. ಸೊ ಅದನ್ನು ಹೊರತುಪಡಿಸಿ ಬೆರ್ನೋಲಿ ಪ್ರಿನ್ಸಿಪಲ್ಸು, ಪಾಸ್ಕಲ್ ಪ್ರಿನ್ಸಿಪಲ್ಸು, ಬೇರೆ ಬೇರೆ ರೀತಿಯ ಮಿರರ್ಗಳು, ಕನ್ನಡಿಗಳು, ಕಾನ್ಕೇವ್ ಆಗಿರ್ಬೋದು, ಕಾನ್ವೆಕ್ಸ್ ಆಗಿರ್ಬೋದು, ರೈಟ್. ಇಂಪಾರ್ಟೆಂಟ್ ಹಾರ್ಮೋನ್ಸ್ ಆಗಿರ್ಬೋದು, ಇವೆಲ್ಲ ನಿಮಗೆ ಒಂದು ರೀತಿ ಫಿಕ್ಸ್ ಆಗಿರ್ತಕ್ಕಂಥ ಏರಿಯಾಸು. ಮ್ಯಾಕ್ಸಿಮಮ್ ಕ್ವೆಶನ್ಸು ನಿಮಗೆ ಈ ಒಂದು ಏರಿಯಾ ಮೇಲೇ ಕೇಳಿರ್ತಕ್ಕಂಥ ಒಂದು ಪ್ರೀವಿಯಸ್ ಇಯರ್ ನೋಡಿದಾಗ ಇದನ್ನ ಇಲ್ಲಿ ನಾವು ಅನಲೈಸಿಸ್ ಮಾಡಬಹುದು. ಸೊ ನೀವು ಕೂಡ ಓದಬೇಕಾದ್ರೆ ಒಂದು ಇವಾಗ ಏನು ಓದ್ತಾ ಇದ್ದೀರಾ ಅದ್ರ ಜೊತೆಗೆ ಈ ಒಂದು ಟಾಪಿಕ್ಸ್ಗೆ ಟಾಪ್ ಪ್ರಯಾರಿಟಿ ಆಗಿ ನೀವು ಇದನ್ನ ಸೆಟ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಅನಾಲಿಸಿಸ್ ಆಫ್ ದಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಫ್ ಹೈದರಾಬಾದ್ ಕರ್ನಾಟಕ ರೀಸನ್. ಸೊ ನಮಗೆ ಲಾಸ್ಟ್ 7th ಜನವರಿಗೆ ಏನಾಗಿರ್ತಕ್ಕಂಥದ್ದಿದೆ, ರೈಟ್. ಸೊ ನೆಕ್ಸ್ಟ್ ನಮ್ಗೆ ಇರ್ತಕ್ಕಂಥದ್ದು ಇವಾಗ 21st ಜನವರಿ 2024ಕ್ಕೆ. ಸೊ ಲಾಸ್ಟ್ 10 days ಆನ್ ಎನ್ ಎವರೇಜ್ ನಮ್ಮ ಹತ್ರ ಉಳಿದಿರ್ತಕ್ಕಂಥದ್ದು. ಇದನ್ನು ಮ್ಯಾಕ್ಸಿಮಮ್ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳಿ. ಸೊ ಹೋಪ್ ಈ ಒಂದು ಚಿಕ್ಕ ಚಿಕ್ಕ ವಿಡಿಯೋಗಳು ಏನು ನಾವು ಮಾಡಿದ್ದೀವಿ, ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಮುಖಾಂತರ ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಇದು ಒಂದು ಹೆಜ್ಜೆ ಸಹಾಯ ಆಗುತ್ತೆ ಅಂತ ನಾವು ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ಭಾವಿಸ್ತಾ ಇದ್ದೀನಿ. ಸೊ ಜೊತೆಗೆ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದಿ ಆಸ್ಪಿರೆಂಟ್ಸ್. ನಿಮಗೆ ಫರ್ದರ್ ಏನೇ ಡೌಟ್ ಇದ್ರು ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಓಕೆ. ಸೊ ಬೇರೆ ಒಂದು ಏನೇ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕಮೆಂಟ್ ಮಾಡಿ, ಟೀಮ್ ಇಂಡಿಯಾ ಫಾರ್ IAS ಆಫೀಸಿಗೆ ವಿಸಿಟ್ ಮಾಡಿ, ವರ್ಕಿಂಗ್ ಅವರ್ಸಲ್ಲಿ ಕಾಲ್ ಮಾಡಿ, ರೈಟ್. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ CTE ಎಕ್ಸಾಮು, KAS, IAS, ರೈಟ್, ಬೇರೆ ಬೇರೆ ಗ್ರೂಪ್ C ಎಕ್ಸಾಮು, PSI ಎಕ್ಸಾಮು, ಪ್ರತಿಯೊಂದು ಎಕ್ಸಾಮಿಗೂ ಕೂಡ ಪ್ರತಿಯೊಂದು ನೋಟಿಫಿಕೇಶನ್ ಇದ್ದಾಗಲೂ ಕೂಡ ಟೀಮ್ ಇಂಡಿಯಾ ಫಾರ್ IAS ತನ್ನ ಒಂದು ಹೊಸ ಇನಿಷಿಯೇಟಿವ್ ಒಂದಿಗೆ ಕ್ರ್ಯಾಶ್ ಕೋರ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಮುಖಾಂತರ ಓವರಾಲ್ ಆಗಿ ಒಂದು ಅಭ್ಯರ್ಥಿಗಳ ಏನೊಂದು ಕಮ್ಯುನಿಟಿ ಇದೆ, ತಮ್ಮ ಒಂದು ಯಶಸ್ಸಿನಲ್ಲಿ ಟೀಮ್ ಇಂಡಿಯಾ ಫಾರ್ IAS ತನ್ನ ಒಂದು ಅಳಿಲು ಸೇವೆಯನ್ನು ನೀಡ್ತಾ ಬಂದಿದೆ. ಅದನ್ನು ನೀವು ಬೆಟರ್ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಕರಿಯರ್, ನಿಮ್ಮ ಕನಸು ಏನಿದೆ ಅದನ್ನು ನನಸು ಮಾಡ್ಕೊಳ್ಳಿ. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.